ಮೊದಲಿಗೆ ತಮಿಳುನಾಡಿನ ಕರೂರಿನಲ್ಲಿ ದಳಪತಿ ವಿಜಯ್ ತಮ್ಮ ಪಕ್ಷದ ಕಡೆಯಿಂದಾಗಿ ರ್ಯಾಲಿಯನ್ನ ಮಾಡ್ತಾ ಇದ್ರು. ನೆನೆ ಇದ್ದಕ್ಕಿದ್ದಂಗೆ ಕಾಲ್ತುಳಿತ ಸಂಭವಿಸಿತು. ಅದಕ್ಕೆ ನಾನಾ ರೀತಿಯ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಳಪತಿ ವಿಜಯ್. 40 ಮಂದಿ ಸಾವನ್ನಪ್ತಾರೆ ಈ ಕಾಲ್ತುಳಿತ ದುರಂತದಿಂದಾಗಿ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತಕ್ಕೆ ಯಾರು ಹೊಣೆ ಹಾಗಾದ್ರೆ? ಡಿಎಂಕೆ ಟಿವಿಕೆ ಪಕ್ಷಗಳ ಬಳಿಕ ಕರೂರು ಕಾಲ್ತುಳಿತ ವಾಕ್ಸಮರ ಜೋರಾಗ್ತಾ ಇದೆ. ಟಿವಿಕೆ ಪಕ್ಷದ ದಳಪತಿ ವಿಜಯ್ ವಿರುದ್ಧ ಡಿಎಂಕೆ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಏನಂತ ಕಿಡಿಕಾರ್ತಾ ಇರೋದು? 10,000 ಜನ ಅಂತ ಹೇಳ್ಬಿಟ್ಟು 50,000 ಜನರನ್ನ ಸೇರಿಸಿದ್ ಯಾಕೆ? ಆಮೇಲೆ 4 ಮುಖ್ಯ ಅತಿಥಿಗಳು ಕರೆಸ್ತೀವಿ ಅಂತ ಹೇಳ್ಬಿಟ್ಟು 40 ಅತಿಥಿಗಳನ್ನ ಕರೆಸಿದ್ ಯಾಕೆ? ಟಿವಿಕೆ ಪಕ್ಷದ ಎಡವಟ್ಟಿನಿಂದಲೇ ಕಾಲ್ತುಳಿತದ ದುರಂತ ಆಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆಡಳಿತಾರೂಢ ಡಿಎಂಕೆ. ಟಿವಿಕೆ ಪಕ್ಷದ ದಳಪತಿ ವಿಜಯ್ ಆರೋಪಕ್ಕೆ ಡಿಎಂಕೆ ತಿರುಗೇಟು ಹಿಂಗಿತ್ತು. ಸ್ಟಾಲಿನ್ ಸರ್ಕಾರವೇ ಕಾರಣ ಅಂತ ದಳಪತಿಗೆ ಡಿಎಂಕೆ ತಿರುಗೇಟನ್ನ ಕೊಡ್ತಾ ಇದೆ. ಒಂದು ಕಡೆ ಆಡಳಿತ ಪಕ್ಷ ಜೊತೆಗೆ ಡಿಎಂಕೆ ಮತ್ತು ಟಿವಿಕೆ ಪಕ್ಷದ ವಾಕ್ಸಮರ ಜೋರಾಗ್ತಾ ಇದೆ. ತಮಿಳುನಾಡಿನ ಕರೂರಿನಲ್ಲಿ ತಮ್ಮ ರಾಜಕೀಯ ರ್ಯಾಲಿಯಲ್ಲಿ ನಡೆದಂತಹ ಕಾಲ್ತುಳಿತ ಘಟನೆ. 40 ಜನ ಈ ಕಾಲ್ತುಳಿತದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಈಗ ಈ ಕೇಸು ಕೋರ್ಟ್ ಮೆಟ್ಟಿಲೇರಿದೆ, ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. ನಿನ್ನೆ ಕಾಲ್ತುಳಿತದಲ್ಲಿ ಮೊದಲಿಗೆ 10 ರಿಂದ 15 ಅಂತ ಹೇಳಲಾಗಿತ್ತು ಕಾಲ್ತುಳಿತದಿಂದ ಸಾವನ್ನಪ್ಪರ ಸಂಖ್ಯೆ. ಅದಾದಮೇಲೆ 20-25ಕ್ಕೆ ಏರಿಕೆ ಆಯಿತು, 38ಕ್ಕೆ ಏರಿಕೆ ಆಗಿತ್ತು, ಈಗ 40ಕ್ಕೆ ಏರಿಕೆ ಆಗಿದೆ. ಟೋಟಲ್ ಆಗಿ ಇಲ್ಲಿ ತನಕ ವರದಿಯ ಪ್ರಕಾರ 40 ಜನ ಅಸುನೀಗಿದ್ದಾರೆ ಈ ಕಾಲ್ತುಳಿತದಲ್ಲಿ. ಜೊತೆಗೆ ಇದು ವಾಕ್ಸಮರಕ್ಕೂ ಕಾರಣ ಆಗ್ತಾ ಇದೆ. ಡಿಎಂಕೆ ಮತ್ತು ಟಿವಿಕೆ ಪಕ್ಷದ ವಾಕ್ಸಮರ ಜೋರಾಗ್ತಾ ಇದೆ. ಈ ದುರಂತಕ್ಕೆ ಯಾರು ಹೊಣೆ? 10,000 ಜನ ಸೇರಿಸ್ತೀವಿ ಅಂತ ಅಂದ್ಬಿಟ್ಟು 50,000 ಜನ ಸೇರಿಸಿದ್ ಯಾಕೆ? 4 ಜನ ಮುಖ್ಯ ಅತಿಥಿಗಳನ್ನು ಕರೆಸ್ತೀವಿ ಅಂತ ಹೇಳ್ಬಿಟ್ಟು 40 ಜನ ಅತಿಥಿಗಳನ್ನು ಕರೆಸಿದ್ ಯಾಕೆ? ಹೀಗೆ ನಾನಾ ರೀತಿಯ ಕಾರಣಗಳನ್ನು ಮುಂದಿಟ್ಕೊಂಡು ರಾಜಕೀಯ ವಾಕ್ಸಮರ ನಡೀತಾ ಇದೆ.